ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮ್ಮ ಈ ಶರೀರ ಪ್ರಕೃತಿ ದತ್ತವಾಗಿರ್ತಕ್ಕಂತಹದ್ದು. ಅಂದರೆ ಹವಾಮಾನದಲ್ಲಿ ಯಾವ ರೀತಿ ವಾತಾವರಣ ಇರ್ತದೋ ಅದಕ್ಕೆ ಹೊಂದಿಕೊಂಡಂತೆ ನಮ್ಮ ಶರೀರ ಇರ್ತದೆ. ಹವಾಮಾನ ಬದಲಾವಣೆ ಆದಾಗ ಕೆಲವೊಂದು ಲಕ್ಷಣಗಳು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ತದೆ. ಹವಾಮಾನ ಬದಲಾವಣೆ ಆದಾಗ ನಮ್ಮ ದೈನಂದಿನ ದಿನಚರಿ, ಆ್ಯಕ್ಟಿವಿಟೀಸು, ಆಹಾರ, ವಿಹಾರ, ನಿದ್ದೆ ಎಲ್ಲದರಲ್ಲೂ ವ್ಯತ್ಯಾಸ ಆಗ್ತದೆ. ಯಾವಾಗ ಈ ರೀತಿ ಕಾಲಕ್ರಮೇಣ ದೀರ್ಘಕಾಲದಲ್ಲಿ ಆಗ್ತದೋ ಕೆಲವೊಂದು ಸಮಸ್ಯೆಗಳು ಕಾಣಬಹುದು ನಮಗೆ. ಸಾಮಾನ್ಯವಾಗಿ ಹವಾಮಾನದಲ್ಲಿ ವ್ಯತ್ಯಾಸ ಆದರೆ ಅತಿಯಾದ ಒಂದು ಉಷ್ಣಾಂಶ ಜಾಸ್ತಿ ಆದಾಗ ಕೆಲವೊಂದು ಲಕ್ಷಣಗಳು ನಮ್ಮ ದೇಹದಲ್ಲಿ ತೋರಿಸ್ತದೆ. ಅತಿಯಾದ ಒಂದು ಶೀತಾಂಶ ಜಾಸ್ತಿ ಆಗಿದ್ದಾಗ ಕೆಲವೊಂದು ಲಕ್ಷಣಗಳು ತೋರಿಸ್ತದೆ. ಹ್ಯುಮಿಡಿಟಿ ಜಾಸ್ತಿ ಆದಾಗ ಕೆಲವೊಂದು ಲಕ್ಷಣಗಳು ತೋರಿಸ್ತದೆ. ಅದಕ್ಕೆ ತಕ್ಕಂಗೆ ಹೊಂದಿಕೊಂಡಂತೆ ನಮ್ಮ ಶರೀರ ಇರ್ತದೆ. ಆದರೆ ಹೃದಯ ಸಂಬಂಧಿ ಕಾಯಿಲೆ ಇದ್ದಂಥವರಲ್ಲಿ, ಅತಿಯಾದ ರಕ್ತದೊತ್ತಡ, ಬಿ ಪಿ, ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಇದ್ದಂಥವರಲ್ಲಿ ಈ ವಾತಾವರಣ ಚೇಂಜ್ ಆದಾಗ ಹಠಾತ್ತನೆ ನಮ್ಮ ಶರೀರ ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ನಮ್ಮ ಶರೀರ, ಹೃದಯ ಹೆಚ್ಚು ಶ್ರಮ ಪಡಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಪದೇ ಪದೇ ಬದಲಾವಣೆ ಆಗ್ತಾ ಇರ್ತದೆ. ಅದಕ್ಕೆ ತಕ್ಕಂಗೆ ಹೊಂದ್ಕೋಬೇಕು ಅಂತಂದರೆ ಜಾಸ್ತಿ ಶ್ರಮ ಪಡಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಸಾಮಾನ್ಯವಾಗಿ ತಲೆನೋವು ಬರ್ತಕ್ಕಂತಹದ್ದು, ವಾತಾವರಣ ವ್ಯತ್ಯಾಸ ಆದಾಗ ಅಥವಾ ಹವಾಮಾನದಲ್ಲಿ ವ್ಯತ್ಯಾಸ ಆದಾಗ ತಲೆನೋವು ಬರ್ತಕ್ಕಂತಹದ್ದು, ತಲೆ ತಿರುಗುವಿಕೆ, ಏನು ಕೆಲಸ ಮಾಡಿದ್ರೆ ಇದ್ರೂ ಸುಸ್ತಾಗೋದು, ಹಠಾತ್ತನೆ ಅವರಿಗೆ ಆಯಾಸ ಆಗೋದು, ಬಳಲುವಿಕೆ, ವಾಮಿಟಿಂಗ್ ಸೆನ್ಸೇಷನ್ ಆಗತಕ್ಕಂಥದ್ದು, ಬೆವರು ಬರ್ತಕ್ಕಂತಹದ್ದು, ನಿದ್ದೆಯಲ್ಲಿ ವ್ಯತ್ಯಾಸ ಆಗ್ತಕ್ಕಂತಹದ್ದು, ಎದೆ ಬಡಿತ, ಎದೆ ಭಾರ ಆದಂಗೆ ಆಗೋದು, ಎದೆ ಹೊಡ್ಕೊಂಡಂಗೆ ಆಗೋದು, ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಕೆಲವರು ಬರ್ತಾರೆ, ಡಾಕ್ಟ್ರೇ ತುಂಬ ಎದೆ ಹೊಡ್ಕೊತಾ ಇದೆ, ನಮಗೆ ಕೇಳಿಸ್ತಾ ಇದೆ, ಆ ರೀತಿ ಎದೆ ಬಿಡ್ತಾ ಇದೆ ಅಂತೆಲ್ಲ ಸಮಸ್ಯೆಯಿಂದ ಬರ್ತಾರೆ. ಇದಕ್ಕೆ ಕಾರಣ ಏನು ಅಂತಂದರೆ ಹವಾಮಾನದಲ್ಲಿ ವ್ಯತ್ಯಾಸ. ಅವರ ಆಹಾರದಲ್ಲಿ ಏನು ತೊಂದರೆ ಇರೋದಿಲ್ಲ, ಆದರೆ ಹವಾಮಾನ ವ್ಯತ್ಯಾಸ ಆದಾಗ, ಅವರ ರಕ್ತದ ಒತ್ತಡದಲ್ಲಿ ವ್ಯತ್ಯಾಸ ಆಗಿದ್ದಾಗ, ಹೃದಯದ ಸಂಬಂಧಿ ಕಾಯಿಲೆ ಇದ್ದಾಗ ಈ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಆದರೆ ಈ ಲಕ್ಷಣಗಳು ಎಲ್ಲರಲ್ಲೂ ಒಂದೇ ರೀತಿ ಇರಬೇಕು ಅಂತಿಲ್ಲ. ಕೆಲವೊಬ್ಬರಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಇನ್ನು ಕೆಲವೊಬ್ಬರಲ್ಲಿ ಬೇರೆ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಅಂತಂದರೆ ಕೆಲವೊಬ್ಬರಲ್ಲಿ ತಲೆ ತಿರುವಿಕೆ ಇದ್ದರೆ ಇನ್ನೊಬ್ಬರಿಗೆ ಎದೆ ಹೊಡ್ಕೊಂಡಂಗೆ ಆಗೋದು, ಸುಸ್ತಾಗೋದು, ಬೆವರು ಬರ್ತಕ್ಕಂಥದ್ದು, ಬಳಲುವಿಕೆ, ಯಾವಾಗಲೂ ಆಯಾಸದಿಂದ ಇರ್ತಕ್ಕಂಥದ್ದು, ಈ ಎಲ್ಲ ಒಂದು ಲಕ್ಷಣಗಳು ವ್ಯಕ್ತಿಗೆ ಭಿನ್ನವಾಗಿರ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ಈ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೋ ಹೃದಯ ಹೆಚ್ಚು ಶ್ರಮ ವಹಿಸಿ ಹೃದಯ ಬಡಿತ ಮಾಡಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಬಿ ಪಿ ಹೆಚ್ಚಾಗೋ ಸಾಧ್ಯತೆ ಇರ್ತದೆ, ಬೆವರುತ್ತದೆ. ಬೆವರಾದಾಗ ಯಾವಾಗ ಅತಿಯಾಗಿ ಒಂದು ಸ್ವೆಟ್ಟಿಂಗ್ ಆಗ್ತದೋ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತದೆ, ಖನಿಜಾಂಶ ಕಡಿಮೆ ಆಗ್ತದೆ, ಸುಸ್ತಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಹ್ಯುಮಿಡಿಟಿ, ತೇವಾಂಶ, ಯಾವಾಗ ಹ್ಯುಮಿಡಿಟಿ ಹೆಚ್ಚಾದಾಗ ದೇಹದ ನಮ್ಮ ಹೃದಯ ಎಲ್ಲ ಅಂಗಾಂಗಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡಬೇಕಾದ್ರೆ ಹೆಚ್ಚು ಶ್ರಮ ವಹಿಸಬೇಕಾಗ್ತದೆ. ಆಗ ಹೃದಯ ಬಡಿತ ಜಾಸ್ತಿ ಆಗ್ತದೆ, ಸುಸ್ತಾಗೋದು, ಈ ಎಲ್ಲ ಒಂದು ರಕ್ತ ಸಂಚಾರದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಆದ್ದರಿಂದ ಯಾವುದೇ ಒಂದು ಲಕ್ಷಣಗಳು, ತಲೆ ತಿರುಗಬೇಕೆ ಇರ್ಬೋದು, ಸುಸ್ತಾಗೋದಿರ್ಬೋದು, ಯಾವುದೇ ಕಾರಣ ಇಲ್ಲದೆ ಒಂದು ಬಾಯಿ ಒಣಗೋದು, ಸುಸ್ತಾಗ್ತಕ್ಕಂಥದ್ದು, ಬೆವರು ಬರ್ತಕ್ಕಂಥದ್ದು, ಆ ಥರ ಒಂದು ಲಕ್ಷಣಗಳು ಕಾಣಿಸ್ಕೊಂತು ಅಂದರೆ ತಕ್ಷಣ ಹತ್ತಿರವಿರುವ ತಜ್ಞ ವೈದ್ಯರನ್ನು ಭೇಟಿಯಾಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಇದರ ಜೊತೆಗೆ ಕಾಲಕ್ಕೆ ರಕ್ತದೊತ್ತಡ, ಬಿ ಪಿ ಚೆಕ್ ಮಾಡಿಸ್ಕೊತಾ ಇರಿ, ಹೃದಯದ ಒಂದು ಪರೀಕ್ಷೆ ಮಾಡಿಸ್ಕೊತಾ ಇರಿ. ಆರೋಗ್ಯವನ್ನು ನಿಗದ ಇಟ್ಕೊಂಡು ಆರೋಗ್ಯದ ಮೇಲೆ ಯಾವುದೇ ರೀತಿ ಪರಿಣಾಮ ಆಗದಂಗೆ ನೀವು ಕಾಲಕ್ಕೆ ತಪಾಸಣೆ ಮಾಡಿಸ್ಕೊತಾ ಇದ್ದರೆ ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.